ಹಲೋ, ನಮಸ್ತೆ. ನಮ್ಮ ಜೊತೆ ನಮ್ಮ ಎಕ್ಸ್ಪೋ ಕ್ಲಬ್ಗೆ ಒಬ್ಬರು ಆಗಮಿಸಿದ್ದಾರೆ. ಅವರ ಪರಿಚಯ ಕೇಳುವ. ನನಗೂ ಸರಿಯಾಗಿ ಪರಿಚಯ ಇಲ್ಲ. ಈಗ ಅವ್ರ ಜೊತೆ ಮಾತಾಡೋಣ. ಸರ್, ನಮಸ್ತೆ. ನಮಸ್ತೆ ಸರ್. ಲೋಕೇಶ್ ಅಂತ ಹೇಳಿ, ಎಕ್ಸ್ಪೋ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಸರ್. ಇಲ್ಲಿ 15 ದಿವಸದಿಂದ ಕಾರ್ಯಾಗಾರ ಆಗ್ತಾ ಉಂಟು. ಇವತ್ತು ಪ್ರಥಮ ದಿನ. ಸರಿ. ಈಗಷ್ಟೇ ವೇದವಾಸ್ ಕಾಮತ್ ಅವರು ಬಂದು ಹೋದ್ರು. ಅವರು ಕೂಡ ಫುಡ್ ಪಾಲ್ಸ್ ಭಾಗಿಯಾಗಿದ್ದರು. ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ರಾವಿಸ್ಟನ್ ಅಂತ. ನಾವು ಲೋಕಲ್ ಐಟೆ ಬಜಲ್ನವರು. ನಮ್ಮಲ್ಲಿ ಕೂಡ ಬಂದಿದ್ರು ಇವರು. ತುಂಬಾ ಉಪಯೋಗ ಆಗಿದೆ ನಮಗೂ. ಸೊ ನಂದು ಬೇಸಿಕಲಿ ಏನಂದ್ರೆ, ನನ್ನ ಬೆನ್ನಿನ ಸರ್ಜರಿ ಆಗಿತ್ತು. ನನ್ನ ಬೆನ್ನಿನ ಸರ್ಜರಿ ಆಗಿ ನಮ್ಮ ಬಿಲೋ ಹಾಫ್ ಝೀರೋ, ಎಂತ ಇರಲಿಲ್ಲ. ಸೊ ಐ ವಾಸ್ ಅಂಡರ್ ರಿಕವರಿ, ರಿಹ್ಯಾಬಿಲಿಟೇಷನ್. ಸೊ ಅದ ನಂತರ ಇವರು ನಮ್ಮಲ್ಲಿ ಬಜಲಲ್ಲಿ ಬಂದರು. ನಾವು ಟ್ರೈ ಮಾಡುವ, ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಟ್ರೈ ಮಾಡುವ ಅಂತ. ಸೊ ನನ್ನ ಬೇಸಿಕಲಿ ಹೇಳ್ಬೇಕಂದ್ರೆ, ಐ ಹ್ಯಾವ್ ಫುಡ್ ಡ್ರಾಪ್ ಉಂಟು. ಈ ಕಾಲು ನನಗೆ ಹೀಗೆ ಮಂಡಿಗೆ ಆಗಲ್ಲ, ಈ ಕಾಲಿಗೆ ಆಗ್ತಾ ಉಂಟು. ಮತ್ತೊಂದೇನಂದ್ರೆ, ನನಗೆ ಇಲ್ಲಿಂದ ಕೆಳಗಡೆ ಸೆನ್ಸೇಷನ್ ಇರಲಿಲ್ಲ. ಮತ್ತೆ ಸರಿಯಾಗಿ ನಿಂತ್ಕೊಳ್ಳಿಕ್ಕೆ ಬ್ಯಾಲೆನ್ಸ್ ಇಲ್ಲ, ಇವಾಗಲೂ ಇಲ್ಲ. ಬಟ್ ಇವರ 15 ದಿನದ ಥೆರಪಿ ತಕೊಂಡ ನಂತರ ಸ್ವಲ್ಪ ಬ್ಯಾಲೆನ್ಸ್, ಅಟ್ಲೀಸ್ಟ್ 5 to 10 seconds ಒಮ್ಮೆ ಒಂದು ಬ್ಯಾಲೆನ್ಸ್ ನಿಲ್ಲಿಕ್ಕೆ ಆಗ್ತಾ ಉಂಟು. ರೆಗ್ಯುಲರ್ಲಿ ಅಲ್ಲ, ಬಟ್ ಇಟ್ ಈಸ್ ರಿಕವರಿಂಗ್. ಅದೇನಂದ್ರೆ, ಅಂಡರ್ ದ ನೀಸ್ ನಾವು ಇದು ಥೆರಪಿ ಕೊಡುವಾಗ ಇಟ್ ಈಸ್ ಗಿವಿಂಗ್ ಅಸ್ ಕೈಂಡ್ ಆಫ್ ಸೆನ್ಸೇಷನ್. ಅದು ನಮಗೆ ನೋವು ಸ್ಟ್ರೆಂಥನಿಂಗ್ ಮಾಡುತ್ತೆ, ಸ್ವಲ್ಪ ನಿಂತ್ಕೊಳ್ಳಿಕ್ಕೆ ಬಲ ಸಿಗುತ್ತೆ. ಈಗ ಮತ್ತೆ ಫೂಟ್ ಅಲ್ಲಿ ಕೂಡ ಹೇಳೋದು, ನಮ್ಮ ಕಾಲಿದು ಉಗುರು ಫುಲ್ ವೈಟ್ ಆಗಿತ್ತು. ಸೊ ಇವರ ಥೆರಪಿ ತಕೊಂಡ ನಂತರ ಇದು ರೆಡ್ ಬ್ಲಡ್ ಸರ್ಕ್ಯುಲೇಷನ್ ಚಾಲು ಆಗಿದೆ. ಬಟ್ ಅಬೌಟ್ ಶುಗರ್ ಇದೊಂದು ಶುಗರ್ ಬಗ್ಗೆ, ಶುಗರ್ ಇದು ಏನಂದ್ರೆ, ನಮ್ಮ ಅಪ್ಪಾಜಿಯವರು ಶುಗರ್ ಜಾಸ್ತಿ ಇತ್ತು. ಅವರು ದಿವಸಕ್ಕೆ 26 ಯೂನಿಟ್ ಇನ್ಸುಲಿನ್ ತಗೊಳ್ತಿದ್ರು, ಪ್ಲಸ್ ಅವರು ಟ್ಯಾಬ್ಲೆಟ್ಸ್. ಸೊ ಇವರ ಕಂಪನಿಯ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ, ಫುಡ್ ಪಲ್ಸ್ ಇದು ಮಾತ್ರ, ಬೆಲ್ಟ್ ಇದಂತ ಅಷ್ಟು ಯೂಸ್ ಮಾಡಿಲ್ಲ ಅವರು. ಫುಡ್ ಪಲ್ಸ್ ಇದು ಯೂಸ್ ಮಾಡಿದ ನಂತರ ಅವರದು ಶುಗರ್ ಇಷ್ಟು ಡೌನ್ ಆಗಿದೆ. ರಾತ್ರಿ ಮಲಗುವಾಗ ಅವರು 26 ತಗೊಳ್ತಿದ್ದ ಯೂನಿಟ್ಸ್, ಇಟ್ ಇಸ್ ಬಿನ್ ರೆಡ್ಯೂಸ್ಡ್ ಟು 6 ಯೂನಿಟ್ಸ್. ಇಟ್ ಇಸ್ ರಿಯಲಿ ಗುಡ್ ಥಿಂಗ್. ಓಕೆ, ಥ್ಯಾಂಕ್ ಯು ಸರ್. ಅಂದ್ರೆ ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಆಯ್ತು. ತುಂಬಾ ಅಂದ್ರೆ ಇದ್ರ ಬಗ್ಗೆ ಪ್ರಯೋಜನ ಪಡೆದವರಲ್ಲಿ ಸುಮಾರು ಜನ ಬಂದಿದ್ರು ಇಲ್ಲಿ. ಇವರೊಬ್ಬರು ಕೂಡ ಈ ಪ್ರಾಡಕ್ಟ್ ನಾನು ನಿಜವಾಗ್ಲೂ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕೆಂದ್ರೆ ಇವರು ಹೇಳುವ ಪ್ರಕಾರ, ನಮ್ಮ ಕೈಯಲ್ಲಿ ಮತ್ತೆ ಪಾದದ ಅಡಿಯಲ್ಲಿ ಇಟ್ ಇಸ್ ದ ಎಂಡ್ ಆಫ್ ಅವರ್ ನರ್ವ್ಸ್. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇದು ಮಾಡುವಾಗ ಇಟ್ ಇಸ್ ನಮ್ಮ ಎಂಡ್ ಟು ಎಂಡಿಗೆ ಸೆನ್ಸೇಷನ್ ಕಳಿಸುತ್ತೆ. ನಮ್ಮ ಮಧ್ಯದಲ್ಲಿ ಎಲ್ಲಾದ್ರೂ ನೋವು ನಮ್ನೆಸ್ ಏನಾದ್ರೂ ಇದ್ರೆ ಥ್ರೂ ಪಾಸ್ ಆಗಿ ಬ್ರೈನಿಗೆ ಕಳಿಸಿ ವಾಪಸ್ ಬರ್ತದೆ. ಸೊ ವಿಚ್ ಮೀನ್ಸ್ ಅವರ್ ನೋವ್ಸ್ ಆರ್ ಗೆಟಿಂಗ್ ಕೈಂಡ್ ಆಫ್ ಆಕ್ಟಿವೇಟೆಡ್. ಸೊ ರಿಯಲಿ ನಮ್ಗೆ ಕೇಳುವಾಗಲೇ ರಿಯಲಿ ಉತ್ತಮವಾದ ಪ್ರಯೋಜನ ಪಡೆದವರು ಕೇಳುವಾಗಲೇ ನಮಗೆ ಒಂದು ಮೈ ಜುಮ್ ಆಗ್ತದೆ. ನಮಗೂ ತುಂಬಾ ಹೆಮ್ಮೆ ಅನಿಸ್ತಾ ಉಂಟು. ಒಂದು ಎಕ್ಸ್ಪೋ ಕ್ಲಬ್ ಅಲ್ಲಿ ಇದೊಂದು ಕಾರ್ಯಾಗಾರ ಮಾಡಿದೆ ಅಂತ. ಫಸ್ಟ್ಗೆ ನಮಗೆ ಮಾಡಿಸುವಾಗ ನಮಗೆ ಹೀಗೆ ಏನೋ ಮಸಾಜ್, ಎಕ್ಸರ್ಸೈಸ್ ಆ ರೀತಿ ಅಂತ ಆಲೋಚನೆಯಲ್ಲಿ ಇತ್ತು. ಒಂದು ಸಲ ಇದು ಕಾರ್ಯಕ್ರಮ ಮಾಡಿ ಆದ್ಮೇಲೆ ಜನ ಬರ್ಲಿಕ್ಕೆ ಪ್ರಾರಂಭ ಆದ್ರು. ನಂತರ ಒಬ್ಬರು ಹೇಳ್ತಾ ಬಂದ್ರು. ಈಗ ಇವರು ಸರ್ ಒಬ್ರು ಈ ರೀತಿ ಎಲ್ಲ ಹೇಳುವಾಗ ರಿಯಲಿ ಇದು ರೋಮಾಂಚನ ಆಗ್ತಾ ಉಂಟು. ನಾವು ಒಂದೇ ಒಂದು ಹೇಳುದು ಅಷ್ಟು ಹೇಳಿದ್ರೆ, ಆರೋಗ್ಯ ಇದ್ರೆ ಮಾತ್ರ ಒಬ್ಬ ಮನುಷ್ಯ ಅಂತ ಹೇಳಿ. ಸೊ ಆರೋಗ್ಯವಾಗಿರಿ ಎಲ್ಲರೂ ಕೂಡ. ಇದೊಂದು ಎಕ್ಸ್ಪೋ ಕ್ಲಬ್ ಇಂದ ನಾವೊಂದು ಕಾರ್ಯಾಗಾರ ಮಾಡಿದ್ದೇವೆ. ಸೊ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಇನ್ನೊಂದು ಆಡ್ ಮಾಡ್ಲಿಕ್ಕಿತ್ತು, ತಪ್ಪು ಮರ್ತೋಯ್ತು. ಇದರಲ್ಲಿ ಇದು ಯೂಸ್ ಮಾಡಿದ ನಂತರ, ಹಾಫ್ ಅನ್ ಅವರ್ ಯೂಸ್ ಮಾಡಿದ ನಂತರ, ಸೊ ಇಟ್ ಇಸ್ ಫೀಲ್ ಲೈಕ್ ವಿ ಹ್ಯಾವ್ ವಾಕ್ ಸಮಥಿಂಗ್ ಅರೌಂಡ್ 5 to 8 kilometers. ಅಷ್ಟು ಸುಸ್ತಾಗತ್ತೆ. ರಾತ್ರಿ ಇದು ನಿದ್ದೆ ಆಸೋ. ರಾತ್ರಿ ಮಲಗಿದ್ರೆ ಇವನ್ ನಿಮಗೆ ಮೂತ್ರ ಆಗಿದೆ ಅಂತ ನಾನು ಅಷ್ಟು ಗಾಢ ನಿದ್ದೆ ಬರುತ್ತೆ. ಬೆಳಿಗ್ಗೆ ನಿದ್ದೆ. ಥ್ಯಾಂಕ್ ಯು ಸರ್.